ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಹೌದು, ಬೊಜ್ಜು ಎಂದೂ ಕೂಡ ಬಗೆಹರಿಯದಂತಹ ಸಮಸ್ಯೆಯಾಗಿ ಎಷ್ಟೋ ಜನಕ್ಕೆ ಮಾರ್ಪಾಟ್ಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಹಲವಾರು ಔಷಧಿಗಳನ್ನು, ಹಲವಾರು ಆಹಾರ ಕ್ರಮವನ್ನು ನೀವು ಫಾಲೋ ಮಾಡ್ತಾ ಇರ್ತೀರಿ. ಅದರ ಜೊತೆಗೆ ಸೇರಿಸ್ಕೊಂಡು ಈ ಒಂದು ಮನೆಮದ್ದನ್ನು ಕೂಡ ನೀವು ಮಾಡಬೇಕು. ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಾಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕ್ಲಿಕ್ ಮಾಡಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ವೈದ್ಯರ ಬಳಗ, ನಮ್ಮ ವೈದ್ಯರ ಬಳಗದ ಜೊತೆಗೆ ನೀವು ಉಚಿತ ಆನ್ಲೈನ್ ಸಂದರ್ಶನ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಬರ್ತಾ ಇರುವಂಥ 2 ನಂಬರ್ಗಳಿಗೆ ಕರೆ ಮಾಡಿ. ಹೌದು, ಅತಿಯಾಗಿ ಬೊಜ್ಜನ್ನು ಉಳ್ಳವರು ಈ ಮನೆಮದ್ದನ್ನು ಮಾಡಬೇಕು. 1 ಚಮಚ ಏಲಕ್ಕಿ ಪುಡಿಯನ್ನು 1 ಚಮಚ ಜೇನುತುಪ್ಪದ ಜೊತೆಗೆ ಮಿಶ್ರಣ ಮಾಡಿ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬರಬೇಕು. ಹೌದು, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 1 ಚಮಚ ಏಲಕ್ಕಿ ಪುಡಿಯನ್ನು 1 ಚಮಚ ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬರಬೇಕು. ಈ ಏಲಕ್ಕಿ ಬೀಜದ ಪುಡಿ ಏನಿದೆ, ಇದು ಮೆಟಬಾಲಿಸಮ್ ಅಥವಾ ಶರೀರದ ಆಕ್ಟಿವಿಟೀಸ್ನ ಜಾಸ್ತಿ ಮಾಡೋದರ ಜೊತೆಗೆ ಜೇನುತುಪ್ಪ ಈ ಮೇಧಸ್ಸನ್ನು, ಆಯುರ್ವೇದದ ಪ್ರಕಾರ ನಮ್ಮ ಕೊಬ್ಬನ್ನು ಕರಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಏಲಕ್ಕಿ ಮತ್ತು ಜೇನುತುಪ್ಪದ ಮಿಶ್ರಣದಿಂದಾಗಿ ಕೊಬ್ಬು ಶೇಖರಣೆ ಆಗಿರುವಂಥದ್ದೇನಿದೆ ಅದು ಖಂಡಿತವಾಗಿ ಕರಗಿ ಬೊಜ್ಜು ಕಡಿಮೆ ಆಗಲಿಕ್ಕೆ ಸಹಾಯಕಾರಿಯಾಗ್ತದೆ. ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.